ಕಣ್ಣಲ್ಲಿ ಉರಿ ಬರೋದು, ಟಯರ್ಡ್ನೆಸ್ ಆಗೋದು, ಒಮ್ಮೊಮ್ಮೆ ಡ್ರೈ ಫೀಲ್ ಆಗೋದು, ಅಥವಾ ಒಮ್ಮೊಮ್ಮೆ ತುಂಬಾ ವಾಟರ್ ಡಿಸ್ಚಾರ್ಜ್ ಆಗೋದು, ಕಣ್ಣಿಗೆ ಸಂಬಂಧಪಟ್ಟಂತೆ ತುಂಬಾ ಸಮಸ್ಯೆಗಳು ಬರುತ್ತೆ ಕೆಲವರಿಗೆ. ಒಬ್ಬೊಬ್ಬರಲ್ಲಿ ಒಂದೊಂದು ಬರ್ಬೋದು, ಅಥವಾ ಒಬ್ಬರಲ್ಲೇ ಇದೆಲ್ಲ ಸಮಸ್ಯೆನೂ ಬರ್ಬೋದು. ಕಣ್ಣಿಗೆ ಸಂಬಂಧಪಟ್ಟಂತೆ ಈ ಸಮಸ್ಯೆಗಳು ಬಂದಾಗ ಎಲ್ಲದೂ ಕೇವಲ ಕಣ್ಣಿನ ಸಮಸ್ಯೆ ಆಗಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಆಯುರ್ವೇದದಲ್ಲಿ ಕಣ್ಣಿನಲ್ಲಿ ಆಲೋಚಕ ಪಿತ್ತ ಇದೆ ಅಂತ ಹೇಳ್ತೀವಿ. ಪಿತ್ತದ ಒಂದು ವೆರೈಟಿ. ಯಾರ್ಯಾರು ತುಂಬಾ ಸಮಯದಿಂದ ಆಸಿಡಿಟಿಯನ್ನ ಸಫರ್ ಮಾಡ್ತಿದ್ದಾರೆ ಅವರಲ್ಲಿ ಕಣ್ಣು ಮಂಚಾಗೋದು, ಕಣ್ಣಿನ ಡ್ರೈನೆಸ್ ಆಗೋದು, ಕಣ್ಣು ಟಯರ್ಡ್ ಆಗೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಬಿಕಾಸ್ ಪಾಚಕ ಪಿತ್ತ, ಸಾಧಕ ಪಿತ್ತ ಜೊತೆಯಲ್ಲಿ ಡಿಸ್ಟರ್ಬ್ ಆದಾಗ ಅದು ಆಲೋಚಕ ಪಿತ್ತವನ್ನ ಕೂಡ ಹಾಳು ಮಾಡೋ ಸಾಧ್ಯತೆ ಇರುತ್ತೆ. ಸೊ ಯಾರಲ್ಲಿ ಆಲೋಚಕ ಪಿತ್ತ ಹಾಳಾಗತ್ತೆ ಆಗ ನಿಮ್ಗೆ ನೀವು ಕಣ್ಣಿನ ಟೆಸ್ಟಿಗೆ ಹೋದ್ರೆ ಕಣ್ಣು ಸರಿ ಇದೆ ಅಂತಾರೆ, ಆದ್ರೆ ನಿಮಗೇನೋ ಸುಸ್ತು, ನಿಮಗೇನೋ ಟಯರ್ಡ್ನೆಸ್, ಕಣ್ಣಲ್ಲೇನೋ ಭಾರ ಅನ್ಸುತ್ತೆ. ಪ್ರತಿ ವರ್ಷವೂ ಚೆಕ್ ಮಾಡಿಸ್ತೀರಾ ಮತ್ತೆ ಕಣ್ಣಿಗೇನೋ ಆಗಿದೇನೋ ಅಂತ. ಇಲ್ಲ ನಿಮ್ ಕಣ್ಣು ಚೆನ್ನಾಗಿದೆ ಅಂತಾರೆ, ಆದ್ರೆ ನಿಮ್ಗೆ ಡಿಸ್ಕಂಫರ್ಟ್ ಆಗ್ತಿರತ್ತೆ. ನಿಮ್ಗೆ ಕಣ್ಣು ಒಮ್ಮೊಮ್ಮೆ ಬ್ಲರ್ ಅನ್ಸುತ್ತೆ, ಅಥವಾ ಒಮ್ಮೊಮ್ಮೆ ಭಾರ ಅನ್ಸುತ್ತೆ, ಒಮ್ಮೊಮ್ಮೆ ಫುಲ್ ಡ್ರೈ ಅನ್ಸುತ್ತೆ, ಒಮ್ಮೊಮ್ಮೆ ಬೆಳಗ್ಗೆ ಹೇಳ್ತಾ ಪೂರ್ತಿಯಾಗಿ ಕಣ್ಣು ಹಿಡ್ಕೊಂಡು ಬಿಟ್ಟಿರತ್ತೆ. ಇಂಥದೆಲ್ಲ ಆಗೋದಕ್ಕೆ ಮೇನ್ ಕಾರಣ ಪಿತ್ತ. ಎಲ್ಲ ಅರ್ಧಕರ್ತ ರೋಗ ಇರೋದೇ ಇಲ್ಲಿ. ಇದನ್ನ ಸರಿ ಮಾಡ್ಕೊಬಿಟ್ರೆ ಪಿತ್ತ, ಸಾಧಕ ಪಿತ್ತ, ಪಾಚಕ ಪಿತ್ತ ಜೊತೆಯಲ್ಲಿ ನಮ್ಮ ಆಲೋಚಕ ಪಿತ್ತ, ಬ್ರಾಜಕ ಪಿತ್ತ, ಸ್ಕಿನ್ ಅಲ್ಲಿ ಇರೋದು ಬ್ರಾಜಕ ಪಿತ್ತ, ಈ ಎಲ್ಲ ಪಿತ್ತಗಳು ಸರಿ ಆಗ್ತಾ ಬಂದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಾಗ್ತಾ ಬರುತ್ತೆ. ಪಿತ್ತಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನೋದು ವಿರೇಚನ ಆಯ್ತಾ, ಪಂಚಕರ್ಮದ ಇದರಲ್ಲಿ ಹೇಳೋದಾದ್ರೆ. ಅದ್ರ ಜೊತೆಯಲ್ಲಿ ಪಿತ್ತಕ್ಕೆ ನೋಡಿ ಶಿರೋಧಾರ ಕೂಡ ಪಿತ್ತವನ್ನ ಶಮನ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಐ ಟಯರ್ಡ್ನೆಸ್ಗೆ ಮೇನ್ಲಿ ಆಲೋಚಕ ಪಿತ್ತ ಅಂದ್ರೆ ಕಣ್ಣಿಗೆ ಇದ್ದಂತಹ ಪಿತ್ತದಲ್ಲಿ ಬರುವಂತಹ ಸಮಸ್ಯೆಗೆ ಮೇನ್ ಟ್ರೀಟ್ಮೆಂಟ್ ಗಳಲ್ಲಿ ಅಕ್ಷಿ ಪಿಚ್ಚು, ಅಕ್ಷಿ ಪರಿಷೇಕ, ಮತ್ತೆ ಇಲ್ಲಿ ಧಾರ, ಅಕ್ಷಿಗೆ ಕಷಾಯದಿಂದ ಪರಿಷೇಕವನ್ನ ಮಾಡ್ತಾರೆ. ಆಮೇಲೆ ಇಲ್ಲಿ ಕಟ್ಟಿ ಇದು ತರ್ಪಣವನ್ನ ಮಾಡ್ತಾರೆ, ಅಕ್ಷಿ ತರ್ಪಣ. ಮತ್ತೆ ಪಿಚ್ಚು ಅಂತ ಮೆಡಿಕೇಟೆಡ್ ಕಾಟನ್ ಇದನ್ನ ಡಿಪ್ ಮಾಡಿ ಇಡೋದು. ಸೊ ಇದೆಲ್ಲ ನಿಮ್ಗೆ ಐ ಟಯರ್ಡ್ನೆಸ್ ಅನ್ನ ಹೊರಹಾಕೋದ್ರಲ್ಲಿ, ಕಣ್ಣನ್ನ ರಿಲ್ಯಾಕ್ಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಸ್ಯ ಥೆರಪಿ, ಮೂಗಿನ ಮೂಲಕ ಔಷಧಿಯನ್ನ ಹಾಕೋದು ಕೂಡ ನಿಮ್ಮ ಕಣ್ಣಿನ ಆರೋಗ್ಯವನ್ನ ಚೆನ್ನಾಗಿ ಮಾಡುತ್ತೆ. ಎವ್ರಿ ಡೇ ನೀವು ಐ ಎಕ್ಸರ್ಸೈಸ್ ಮಾಡೋದು ಹೆಲ್ಪ್ ಆಗುತ್ತೆ. ಮತ್ತೆ ಈ ಪಿತ್ತವನ್ನ ಸರಿ ಇಟ್ಕೊಳ್ಳೋದ್ರಿಂದ ಡೈಜೆಸ್ಟಿವ್ ಅಲ್ಲಿ ಜಾಸ್ತಿ ಉಪ್ಪು ಹುಳಿ ಖಾರ ಬಳಸದೆ, ತುಂಬಾ ಬಿಸಿಲಿಗೆ ಜಾಸ್ತಿ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಜಾಸ್ತಿ ಓಡಾಡದೆ, ನೀರನ್ನ ಚೆನ್ನಾಗಿ ಕುಡಿದು, ಮತ್ತೆ ಜಾಸ್ತಿ ಕೋಪ ಮಾಡ್ಕೊಂಡ್ರು ಪಿತ್ತ ಹೆಚ್ಚಾಗುತ್ತೆ. ಹೇಳ್ತಾರಲ್ಲ ಪಿತ್ತ ನೆತ್ತಿಗೇರಿದ್ಯಾ ಅಂತ, ಕೋಪ ಬಂದಾಗ ಹೇಳೋದಿಲ್ವಾ, ಆದ್ರೆ ಪಿತ್ತ ನೆತ್ತಿಗೇರೋದು ಅಂತ. ಸೊ ಈ ಪಿತ್ತ ಜಾಸ್ತಿ ಆದಾಗ ಕೂಡ ಪದೇ ನಾವು ತುಂಬಾ ಕೋಪ ಮಾಡ್ಕೊಂಡ್ರು ಅದು ನಿಮ್ಮ ದೇಹದ ಉಳಿದ ಎಲ್ಲಾ ಆಕ್ಟಿವಿಟಿನೂ ಹಾಳು ಮಾಡುತ್ತೆ. ಬರೀ ನಿಮ್ಮ ಇಮೋಷನ್ಸ್ ಅಷ್ಟೇ ಹಾಳು ಮಾಡಲ್ಲ, ನಿಮ್ಮ ಕೋಪ ಅನ್ನುವಂಥದ್ದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಹಾಳು ಮಾಡುತ್ತೆ, ನಿಮ್ಮ ಸರ್ಕ್ಯುಲೇಷನ್ ಅನ್ನ ಹಾಳು ಮಾಡುತ್ತೆ, ಕಣ್ಣಿನ ದೃಷ್ಟಿ ಬ್ಲರ್ ಆಗುತ್ತೆ, ಇಂಥದೆಲ್ಲ ಸಮಸ್ಯೆಗಳು ಬರುತ್ತೆ. ಸೊ ಓವರ್ ಆಲ್ ಆಗಿ ಪಿತ್ತ ಶಮನ ಆಗ್ಬೇಕಂದಾಗ ವಿರೇಚನ ಬೆಸ್ಟ್ ಥೆರಪಿ. ಅದ್ರ ಜೊತೆಯಲ್ಲಿ ಕಣ್ಣಿನ ಆರೋಗ್ಯಕ್ಕಾಗಿ ಅಕ್ಷಿ ಪಿಚ್ಚು, ಅಕ್ಷಿ ತರ್ಪಣ, ಅಕ್ಷಿ ಪರಿಷೇಕ, ಆಮೇಲೆ ನಸ್ಯ ಟ್ರೀಟ್ಮೆಂಟ್, ಆಮೇಲೆ ಶಿರೋಧಾರ ಟ್ರೀಟ್ಮೆಂಟ್, ಇದೆಲ್ಲ ಐ ರಿಲ್ಯಾಕ್ಸೇಷನ್, ಇಂದ್ರಿಯಗಳ ರಿಲ್ಯಾಕ್ಸೇಷನ್. ಅಂದ್ರೆ ಇವಾಗ ತುಂಬಾ ನಾವು ಸ್ಟ್ರೆಸ್ಫುಲ್ ಲೈಫಲ್ಲಿ ಇರೋದ್ರಿಂದ ನಮ್ಮ ವರ್ಕ್ ಇರ್ಬೋದು, ಮತ್ತೆ ತುಂಬಾ ಹೊತ್ತು ಲ್ಯಾಪ್ಟಾಪ್ ನೋಡೋದು, ಮೊಬೈಲ್ ನೋಡೋದು. ಪಾಪ ಮಕ್ಕಳಿಗೂ ಅಷ್ಟೇ ಸ್ಟಡಿ ಮಟೀರಿಯಲ್ಸ್ ಎಷ್ಟೊಂದು ಫೋನಲ್ಲಿ ಬರುತ್ತೆ, ಎಷ್ಟೊಂದು ವಿಡಿಯೋಸ್ ನೋಡಿ ಅವ್ರು ಕಲಿಬೇಕಾಗತ್ತೆ. ಹಾಗೆ ನೀವು ಅಷ್ಟೇ, ನೀವೆಲ್ಲ ಇಡೀ ದಿನ ಬೇಡ ಅಂದ್ರೂ ಎಲ್ಲರೂ ಮಿನಿಮಮ್ 4-5 ತಾಸಾದ್ರೂ ನಾವೆಲ್ಲ ನೋಡ್ತೀವ ಫೋನು. ಅದರಿಂದ ನಮ್ಮ ಇಂದ್ರಿಯಗಳು ತುಂಬಾ ಟಯರ್ಡ್ ಆಗುತ್ತೆ. ಸೊ ಅದರಿಂದೆಲ್ಲ ಹೊರ ಬರೋದಕ್ಕೆ ಇಂಥ ಥೆರಪಿಗಳು ನಿಮಗೆ ಸಹಾಯ ಮಾಡುತ್ತೆ. ಮತ್ತೆ ಸ್ಕಿನ್ಗೂ ಲಿವರ್ಗೂ ಸಂಬಂಧ ಇದೆಯಾ? ಖಂಡಿತ ಸಂಬಂಧ ಇದೆ. ಯಾವಾಗ ನಿಮ್ಮ ಲಿವರ್ ಅಲ್ಲಿ ಟಾಕ್ಸಿನ್ಸ್ಗಳು ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ ಆಗ ನಿಮ್ಮ ಸ್ಕಿನ್ ಕಪ್ಪಾಗ್ತಾ ಬರುತ್ತೆ, ಡಲ್ ಆಗ್ತಾ ಬರುತ್ತೆ, ನಿಮ್ಮ ಕಾಂಪ್ಲೆಕ್ಷನ್ ಹಾಳಾಗ್ತಾ ಬರುತ್ತೆ. ಸೋರಿಯಾಸಿಸ್ ಬರೋದು ಆಟೋ ಇಮ್ಯೂನ್ ಕಂಡೀಷನ್ ಆಯ್ತಾ. ಸೋರಿಯಾಸಿಸ್ ಬರೀ ಲಿವರ್ ಇಂದ ಒಂದರಿಂದ ಅಂತ ಅಲ್ಲ, ಆಟೋ ಇಮ್ಯೂನ್ ಕಂಡೀಷನ್. ಬಟ್ ಎನಿ ಆಟೋ ಇಮ್ಯೂನ್ ಕಂಡೀಷನ್ ಸ್ಟಾರ್ಟ್ಸ್ ಫ್ರಮ್ ಯೋರ್ ಗಟ್. ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಫಸ್ಟ್ ಹಾಳಾಗ್ತಾ ಬರುತ್ತೆ. ಫಸ್ಟ್ ಜೀರ್ಣಕ್ರಿಯೆ ಹಾಳಾದಾಗ ಎಫೆಕ್ಟ್ ಆಗೋದೇ ನಿಮ್ ಲಿವರ್. ಜೀರ್ಣಕ್ರಿಯೆ ಚೆನ್ನಾಗಿದ್ದು ಸ್ಕಿನ್ ಅಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿರೋದು ಅಂದ್ರೆ ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ, ಮೋಷನ್ ಕ್ಲಿಯರ್ ಆಗೋದು ಅನ್ಕೊಂಡಿದ್ದೀರಾ. ಮೋಷನ್ ಅಷ್ಟೇ ಕ್ಲಿಯರ್ ಆಗೋದು ಜೀರ್ಣಕ್ರಿಯೆ ಅಲ್ಲ. ಮೋಷನ್ ಅಷ್ಟೇ ಕ್ಲಿಯರ್ ಆಗೋದು ಜೀರ್ಣಕ್ರಿಯೆ ಅಲ್ಲ. ಜೀರ್ಣಕ್ರಿಯೆ ಅಂತ ಅಂದಾಗ ಯಾವ್ಯಾವ ಹಂತದಲ್ಲಿ ಬರುತ್ತೆ, ಒಂದು ಹಸಿವೆ ಸರಿಯಾಗಿ ಅದು ಡೈಜೆಸ್ಟ್ ಆಗಿ ಕರುಳು ಅದನ್ನ ಅಬ್ಸಾರ್ಬ್ ಮಾಡಿಕೊಂಡು ಅಲ್ಲಿ ಡೆಫಿಕೇಶನ್ ಆಗೋದು ಒಂದು ಪಾರ್ಟ್ ಮಾತ್ರ. ಆದ್ರೆ ಈ ಅಬ್ಸಾರ್ಬ್ ಆಗಿದ್ದು ಜೀವಕೋಶಗಳಿಗೆ ಸೇರ್ಬೇಕಲ್ಲ, ಅದು ಇನ್ನೊಂದು ಪಾರ್ಟ್. ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ, ಅದು ಸಿಸ್ಟಮ್ ಅಲ್ಲಿ ಫೀಲ್ ಆಗತ್ತೆ. ಹೇಗ್ ಫೀಲ್ ಆಗತ್ತೆ? ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ತಥೈವಚ ಲಘುತಾಕ್ಷುತ್ಪಿಪಾಸಾಚ ಜೀರ್ಣ ಆಹಾರಸ್ಯ ಲಕ್ಷಣಂ ಅಂತ ಹೇಳಿದ್ನಲ್ವಾ, ಆ ಲಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಅಬ್ಸಾರ್ಪ್ಷನ್ ಚೆನ್ನಾಗಾಗಿದೆ ಅನ್ನೋದು ಒಂದು ಶುದ್ಧ ಉದ್ಗಾರ ಬರೋದು. ಈಗ ನೀವು ಊಟ ಮಾಡಿದ್ರಿ ಅಲ್ವಾ, ಸೊ ನಾಳೆ ಬೆಳಿಗ್ಗೆ
ತಗೊಳ್ಳುವಾಗ ಲಕ್ಷಣಗಳು ಏನೇನ್ ಬರ್ಬೇಕು? ಶುದ್ಧ ಉದ್ಗಾರ ಬಂದಿರ್ಬೇಕು. ಮುಗಿಸ್ಬಿಡ್ತೀನಿ. ಶುದ್ಧ ಉದ್ಗಾರ ಕ್ಲಿಯರ್. ಬರೀ ಹೊಟ್ಟೆ ಉದ್ಗಾರ ಅಂದ್ರೆ ತೇಗು. ಹೊಟ್ಟೆ ತುಂಬಿದಾಗಷ್ಟೇ ಓ ಬರೋದಲ್ಲ. ಹೊಟ್ಟೆ ಹಸಿದಾಗ್ಲೂ ಕಾಯ್ಬೇಕು ತೇಗ್ ಬರೋ ತನಕ. ಶುದ್ಧ ಉದ್ಗಾರ ಬರುತ್ತೆ. ಬಂದ್ಮೇಲೆ ಉತ್ಸಾಹ. ನಿಮ್ಗೆ ಹಸಿವಾಗಿದೆ ಸುಸ್ತು ಅಂತಿದ್ದೀರಾ ಅಂದ್ರೆ ಇಲ್ಲ, ಇನ್ನ ಹಸಿವಾಗಿಲ್ಲ. ಹಸಿವಾದಾಗ ಮೊದಲು ತಿಂದ ಆಹಾರ ಜೀರ್ಣ ಆದಾಗ ನಿಮ್ಗೆ ಏನಾಗ್ಬೇಕು? ಉತ್ಸಾಹ ಬರ್ಬೇಕು. ಖುಷಿಯಿಂದ ಲವಲವಿಕೆಯಿಂದ ಉತ್ಸಾಹ ಬರ್ಬೇಕು. ವೇಗೋತ್ಸರ್ಗ, ಮಲ ಮೂತ್ರ ವಿಸರ್ಜನೆ, ಸ್ವೇದ ಹೋಗ್ಬೇಕು ದೇಹದಿಂದ ಹೊರಗೆ. ಮಲ ವಿಸರ್ಜನೆ ಆಗ್ಬೇಕು. ಮಲ ವಿಸರ್ಜನೆ ಆದ್ಮೇಲೆ ನೆಕ್ಸ್ಟ್ ಫುಡ್ ತಗೊಳಕ್ ನಾವು ಸಿದ್ಧ ಅಂತ. ಅದಕ್ಕಾಗಿ ಯೋಗಿಗಳು ಒಂದೊಂದು ತಿಂತಿದ್ದು ಅಂತಂದ್ರೆ ದಿನಕ್ಕೆ ಒಂದು ಬಾರಿ ಮಲ ವಿಸರ್ಜನೆ ಆದ್ರೆ ಒಂದ್ಸತಿ ತಿಂದ್ರೆ ಸರಿ ಹೋಗತ್ತೆ ಅಂತ. ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಸ್ವೇದಗಳ ಪ್ರವೃತ್ತಿ. ಹಾಗೆ ವೇಗೋತ್ಸರ್ಗ ತಥೈವ ಚ. ಲಘುತ, ನಿಮ್ಗೆ ಲೈಟ್ನೆಸ್ ಫೀಲ್ ಆಗ್ಬೇಕು ಬಾಡಿಯಲ್ಲಿ. ಬೇಗ ಬರ್ದೇನೆ ಬರ್ದೇನೆ ಇದ್ರೆ ಆಮ ಇದೆ ಇನ್ನು ದೇಹದಲ್ಲಿ, ಆಹಾರ ಪೂರ್ತಿ ಪಚನ ಆಗಿಲ್ಲ, ಜೀರ್ಣಕ್ರಿಯೆ ಪೂರ್ತಿ ಆಗ್ತಾ ಇಲ್ಲ, ಅಷ್ಟರೊಳಗೆ ನಾವು ತಿಂತಿದೀವಿ ಅಂತ ಅರ್ಥ. ಅಲ್ಲ, ನನಗೆ ಊಟ ಮಾಡಿದಾಗ ಯಾವಾಗ್ಲೂ ತೇಗ ಇಲ್ಲ, ವೇಟ್ ಮಾಡಿದ್ರೆ ಬರುತ್ತೆ. ನಾವು ಅಲ್ಲಿ ತನಕ ವೇಟ್ ಮಾಡಿಲ್ಲ ಅಂತ ಅರ್ಥ. ಹಸಿವೆ ಆದಾಗ ಹೊಟ್ಟೆ ತುಂಬಿದಾಗ ಬರೆದು ಬಿಡೋದು ಬಿಟ್ಟು ಹಾಕಿ. ಬಟ್ ಹಸಿವೆ ಆದಾಗ ಬರುತ್ತೆ, ಶುದ್ಧ ಉದ್ಗಾರ ಬರುತ್ತೆ. ನೀವು ಒಬ್ಸರ್ವ್ ಮಾಡಿ, ಇವತ್ತೊಂದಿನ ಎಲ್ಲರೂ ಒಬ್ಸರ್ವ್ ಮಾಡಿ, ಬೇಗ ಬೇಗ ಊಟ ಮುಗಿಸ್ಕೊಳ್ಳಿ. ಬೇಕಾದ್ರೆ ಈ ಕ್ಲಾಸ್ ಮುಗಿದ ತಕ್ಷಣ ಹೋಗಿ ಎಲ್ಲರೂ ಬೇಗ ಬೇಗ ಊಟ ಮಾಡಿ, ಆಯ್ತಾ? ಊಟ ಮುಗಿಸ್ಕೊಂಡು ಮಲ್ಲ ಕಿಚನ್ ಅವ್ರು ನನಗೆ ಬಟ್ ರೆಡಿ ಇದ್ರೆ ಊಟ ಮಾಡ್ಬಿಡಿ, ಆಯ್ತಾ? ಸೊ ಊಟ ಮಾಡ್ಕೊಂಡು ಒಬ್ಸರ್ವ್ ಮಾಡಿ. ನಾಳೆ ಇವತ್ತು ಸಂಜೆ ಎಲ್ಲ ಚೆನ್ನಾಗಿ ವಾಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬೆಚ್ಚಗಿನ ನೀರು ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಒಬ್ಸರ್ವ್ ಮಾಡ್ತಾ ಬನ್ನಿ. ಶುದ್ಧವಾದ ಉದ್ಗಾರ ಬರುತ್ತಾ ಇಲ್ವಾ ಅಂತ. ನಾಳೆ ಬೆಳಿಗ್ಗೆ 9:30 ಒಳಗೆ ಬಂದೇ ಬರುತ್ತೆ. ಈಗ ಹೆವಿ ಲಘು ಭೋಜನ ತಾನೇ ಮಾಡೋದು, ಹೆವಿ ಮದುವೆ ಊಟ ಏನಲ್ಲ ಮಾಡೋದು, ಮುದ್ದೆಗಿದ್ದೆ ಏನು ತಿನ್ನಲ್ಲ ಇಲ್ಲಿ. ಹೆವಿ ಲೈಟ್ ಆದಂತಹ ಲಘು ಭೋಜನ ಮಾಡಿದ್ರೆ ಖಂಡಿತ ನಿಮ್ಗೆ ನಾಳೆ ಬೆಳಿಗ್ಗೆ ಒಳಗೆ ಉದ್ಗಾರ ಬರುತ್ತೆ. ಟ್ರೈ ಮಾಡಿ ನೋಡಿ, ಆಯ್ತಾ? ನೋಡೋಣ ಹೇಗೆ. ಬೆಳಿಗ್ಗೆ ಸಿಗ್ತೀವಲ್ಲ, ಬೆಳಿಗ್ಗೆ 5:30 ಸಿಗ್ತೀನಿ ಡೈನಿಂಗ್. ನೋಡೋಣ, ಈ ಸತಿ ಜ್ಞಾಪಕ ಮಾಡೋಣ, ಮತ್ತೆ ಟ್ರೈ ಮಾಡಿ ನೋಡೋಣ ಒಂದಲ್ವಾ? ಆಗ ವೇಟ್ ಮಾಡಿದ್ರೆ ಆಯ್ತು. ಉದ್ಗಾರ ಶುದ್ಧಿ ಆಯ್ತು, ಉತ್ಸಾಹ ಫೀಲ್ ಆಗ್ತಿದ್ಯಾ, ಆಮೇಲೆ ಮಲ ವಿಸರ್ಜನೆ ಎಲ್ಲ ಆಗ್ಬೇಕು, ಮೂತ್ರ ವಿಸರ್ಜನೆ ಆಗ್ಬೇಕು, ಆಮೇಲೆ ಲಘುತ ಲೈಟ್ನೆಸ್ ಫೀಲ್ ಆಗ್ಬೇಕು, ಮತ್ತೆ ಹಸಿವು ಫೀಲ್ ಆಗ್ಬೇಕು. ಕ್ಷುತ್ ಅಂದ್ರೆ ಹಸಿವು, ಪಿಪಾಸ ಬಾಯಾರಿಕೆ. ಲಘುತ ಕ್ಷುತ್ ಪಿಪಾಸ ಚ ಜೀರ್ಣ ಆಹಾರಸ್ಯ ಲಕ್ಷಣಂ. ಇದಿಷ್ಟು ಜೀರ್ಣ ಆಹಾರದ ಲಕ್ಷಣಗಳು. ಈ ಲಕ್ಷಣ ಬಂದ ಮೇಲೆ ಮುಂದಿನ ಊಟ ನಾವು ಮಾಡಕ್ಕೆ ಸಿದ್ಧ. ವಾತದ ವಿಕೃತಿಗೆ ಯಾವ ಚಿಕಿತ್ಸೆ ಮಾಡಿ? ವಾತದ ವಿಕೃತಿ ಚಿಕಿತ್ಸೆ ಹೇಳ್ತೀನಿ. ನೀವೇನೋ ಜೀರ್ಣ ಆಹಾರದೇನೋ ಕೇಳ್ತಾ ಇದ್ರಿ. ಇಲ್ಲ, ಅದೇ ನಾನು ಉದ್ಗಾರ ಇವತ್ತರೆಗೂ ಬಂದೇ ಇಲ್ಲ. ವೇಟ್ ಮಾಡೋಣ. ಇಲ್ಲ, ನಾನು ಬರಲ್ಲ. ವ್ಯಾಯಾಮ ಬೇಕು. ಅವಾಗ ನಮ್ಮ ದೇಹಕ್ಕೆ ವ್ಯಾಯಾಮ ಕೊಟ್ರೆ ಬರುತ್ತೆ. ನಿಮಗೆ ನಾನು ಹೇಳ್ತಾ ಇದ್ನಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ, ವ್ಯಾಯಾಮ ಕೊಡಿ ಅಂತ ಕೊಟ್ರೆ ಖಂಡಿತ ಬರುತ್ತೆ. ಯೂಶಲಿ ಊಟ ಮಾಡಿದ್ದಾದ್ಮೇಲೆ ಜೋರಾಗಿ ಉದ್ಗಾರ ಬರುತ್ತೆ. ಅದು ಹೊಟ್ಟೆ ಸೆಟ್ಲ್ ಆಗಿದೆ, ಚೆನ್ನಾಗಿ ಹೊಟ್ಟೆ ತುಂಬಿದೆ ಅಂತ. ಬಟ್ ಈ ಉದ್ಗಾರ ಹಸಿವಾದಾಗ ಉದ್ಗಾರ ಬರೋದು ಉದ್ಗಾರ ಬರೋದಂತ ನಾವು ಕಾಯಲ್ಲ ಸರ್. ನಾವು ಚಂಚಲತೆ ನಮ್ಮಲ್ಲಿ ಎಷ್ಟು ಅಂತಂದ್ರೆ ತಿನ್ಬೇಕು. ಎಷ್ಟೊಂದ್ ಸಾರಿ ಲೇಟ್ ಆಗಿ ಊಟ ಮಾಡ್ತೀವಲ್ಲ, ನೋಡೋಣ ಕಂಪ್ಲೀಟ್ ಮಾಡ್ತಾ ಇದ್ದೆ, ಉದ್ಗಾರ ಬಂತು. ಈಗ ನೋಡೋಣ, ಯಾಕಂದ್ರೆ ಅವಾಗ ಇನ್ನು ನೋಡಿ, ಆಮ ಅನ್ನೋದು ಅಥವಾ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಬಂದಾಗ, ಈಗ ರುಮಟಾಯ್ಡ್ ಆರ್ಥರೈಟಿಸ್ ಆಟೋ ಇಮ್ಯೂನ್ ಕಂಡೀಷನ್, ಹಶಿಮೋಟೋ ಥೈರಾಯ್ಡೈಟಿಸ್ ಆಟೋ ಇಮ್ಯೂನ್ ಕಂಡೀಷನ್, ಸೋರಿಯಾಸಿಸ್ ಆಟೋ ಇಮ್ಯೂನ್ ಕಂಡೀಷನ್, SLE ಅಂತ ಬರುತ್ತೆ, ಇಡೀ ಸಿಸ್ಟಮಿಕ್ ಲೂಪಸ್ ಅಂತ ಎರಿಥೆಮ್ಯಾಟಸ್, ಅದು ಕೂಡ ಆಟೋ ಇಮ್ಯೂನ್ ಕಂಡೀಷನ್. ಈ ಎಲ್ಲ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಲ್ಲಿ ಆಮ ಲಾಡ್ಜ್ ಆಗಿರೋದೇ ಕಾರಣ. ಆಮ ಲಾಡ್ಜ್ ಆಗಿರೋದು ಏನಂತಂದ್ರೆ, ನಿಮ್ ದೇಹದಲ್ಲಿ ಈಗ ನೀವು ಮೊದಲೇ ತಿಂದಿರ್ತೀರಲ್ವಾ, ನೀವ್ ಅನ್ಕೋತೀರಾ ಮೋಷನ್ ಆಗ್ತಿದ್ರೆ ಜೀರ್ಣಕ್ರಿಯೆ ಆಯ್ತು ಅಂತ. ಜೀರ್ಣಕ್ರಿಯೆ ಸರಿಯಾಗಿ ಆಗಿದೆ ಅನ್ನೋದು ಬರೀ ಮೋಷನ್ ಒಂದೇ ಲಕ್ಷಣದಿಂದ ಅಲ್ಲ. ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಈಗ ನೋಡೇ ಇಲ್ಲ ಅಂದ್ರಲ್ವಾ, ಇವಾಗ ಇಲ್ಲೇ ಅರ್ಥ ಆಗ್ತಿದೆ. ಈಗ ನಿಮ್ಗೆ ಏನೇನೇನೇನ್ ಕಂಪ್ಲೇಂಟ್ಸ್ ಇದೆ ನೋಡಿ, ಆ ಕಂಪ್ಲೇಂಟ್ಸಿಗೆ ಕಾರಣ ಏನು ಅಂತ ನಾವು ಹುಡುಕ್ತಿರ್ತೀವಿ ತಾನೆ. ಈಗ ನೋಡಿ, ಈಗ ನೀವು ಯಾವುದೇ ಹ್ಯಾಬಿಟ್ಸ್ ಇಲ್ಲ, ಚಟಗಳಿಲ್ಲ, ಹೊರಗಡೆ ತಿನ್ನಲ್ಲ, ದಿನ ಬೆಳಗಾದ್ರೆ ಪೆಪ್ಸಿ ಕುಡಿಯೋದು, ಪಿಜ್ಜಾ ತಿನ್ನೋದು ನಾವು ಮಾಡೋದಿಲ್ಲ ಅಲ್ವಾ, ಚೆನ್ನಾಗಿ ಕೆಲಸ ಮಾಡ್ತೀವಿ, ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಸ್ಟ್ರೆಸ್ಸು ತಗೊಳ್ಳಲ್ಲ, ಹಂಗಾದ್ರೆ ರೋಗ ಎಲ್ಲಿಂದ ಬಂತು? ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗತ್ತೆ. ಯಾಕೆ ಅಂದ್ರೆ ಜೀರ್ಣ ಆಹಾರ ಲಕ್ಷಣ ಬರ್ತಾನೆ ಇಲ್ಲ ದೇಹದಲ್ಲಿ, ಅಂದ್ರೆ ಆಮ ಅಕ್ಯುಮುಲೇಟ್ ಆಗ್ತಾ ಇದೆ. ಆ ಆಮ ಅಕ್ಯುಮುಲೇಟ್ ಆಗಿದ್ದಕ್ಕೆ ದೇಹ ಫ್ಯಾಟ್ ಸ್ಟೋರ್ ಮಾಡೋದು. ಈಗ ನಿಮ್ ತಲೆ ಇಷ್ಟು ದಿನ ಪ್ರಶ್ನೆ ಇದ್ದಿರ್ಬೋದು, ನಾನು ಯಾಕೆ ದಪ್ಪ ಮೇಡಮ್, ಇಷ್ಟು ಕೆಲಸ ಮಾಡ್ತೀನಿ ಅಲ್ವಾ, ಅವ್ರು ಅಷ್ಟು ಹೆವಿ ವರ್ಕ್ ಮಾಡ್ತಾರೆ, ಇಷ್ಟೇ ತಿನ್ನೋದು, 2 ಹೊತ್ತು ತಿನ್ನೋದು, ಅದು ಹೆಲ್ದಿ ತಿನ್ನೋದು.
ವೇಟ್ ಯಾಕೆ ಹೆಚ್ಚಾಗ್ತಾ ಇದೆ ನೋಡಿ, ಸಿಂಪಲ್ ಕಾನ್ಸೆಪ್ಟ್. ಯಾವಾಗ ಆಮ ಆಗ್ತಾ ಇದೆ, ಆಮ ಆದಾಗ ಕರಳಿನಲ್ಲಿ ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ. ಅಬ್ಸಾರ್ಪ್ಷನ್ ಕಮ್ಮಿ ಆದ ತಕ್ಷಣ ಕರಳು ಏನಂತ ಹೇಳುತ್ತೆ ತಲೆಗೆ, ಡಿಫಿಷಿಯನ್ಸಿ ಡಿಫಿಷಿಯನ್ಸಿ, ಶಾರ್ಟೇಜ್ 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 ಅಂತ ಮಿದುಳಿಗೆ ಸಿಗ್ನಲ್ ಕಳಿಸುತ್ತೆ. ಮಿದುಳು ಏನನ್ನತ್ತೆ, ಹಾಗಾದ್ರೆ ಫ್ಯಾಟ್ ಸ್ಟೋರ್ ಮಾಡು, ಫ್ಯಾಟ್ ಸ್ಟೋರ್ ಮಾಡು, ಎಮರ್ಜೆನ್ಸಿಗೆ ಬೇಕು. ಇದೇ ತರ ಆಮ ಆಗ್ತಾ 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 ಅಬ್ಸಾರ್ಪ್ಷನ್ ಆಗೋದಿಲ್ಲ ಅಂತ ಮುಂದೊಂದು ದಿನ ಬಂದ್ರೆ ಮೆಟಬಾಲಿಕ್ ಆಕ್ಟಿವಿಟಿಗೆ ಶಕ್ತಿ ಬೇಕಲ್ಲ, ಎನರ್ಜಿ ಬೇಕಲ್ಲ. ಸೊ ಮಿದುಳು ಏನನ್ನತ್ತೆ ಲಿವರಿಗೆ, ಫ್ಯಾಟ್ ಅನ್ನ ಕನ್ವರ್ಟ್ ಮಾಡಬೇಡ ಎನರ್ಜಿಯಾಗಿ, ಫ್ಯಾಟ್ ಅನ್ನ ಇಟ್ಕೋ, ಸ್ಟೋರ್ ಮಾಡ್ತಾ ಹೋಗು, ಸ್ಟೋರ್ ಮಾಡ್ತಾ ಹೋಗು ಅಂತ. ಸೊ ಪಾಪ ಅದು ಸ್ಟೋರ್ ಮಾಡ್ತಾನೆ ಹೋಗ್ತಿರುತ್ತೆ. ನೀವು ತಿಂತಾನೆ ಇರ್ತೀರಾ. ನೀವು ತಿನ್ನೋದು ಕಡಿಮೆ ಮಾಡಿದ್ರು ನಿಮ್ಗೆ ಸುಸ್ತಾಗತ್ತೆ ಬಿಟ್ರೆ ವೇಟ್ ಲಾಸ್ ಆಗಲ್ಲ. ಎಷ್ಟೊಂದು ಜನ ಟ್ರೈ ಮಾಡಿರ್ಬೋದಲ್ವಾ, ಡಯಟ್ ಮಾಡಿದ್ರು ಸುಸ್ತಾಗತ್ತೆ ಮೇಡಮ್, ವೇಟ್ ಲಾಸ್ ಆಗಲ್ಲ. ಯಾಕಾಗಲ್ಲ? ನಿಮ್ಮ ಮಿದುಳೆ ಬಿಡ್ತಿರಲ್ಲ. ಎಲ್ಲಿ ತನಕ ನಿಮ್ಮ ಗಟ್ಟಲ್ಲಿ ಅಬ್ಸಾರ್ಪ್ಷನ್ ನೀವು ಚೆನ್ನಾಗಿ ಮಾಡಲ್ವೋ ಅಲ್ಲಿ ತನಕ ಗಟ್ ಮಿದುಳಿಗೆ ಸಿಗ್ನಲ್ ಕೊಡಲ್ಲ, ನಂಗೆ ಸಿಗ್ತಿದೆ ಅಂತ ಸಿಗ್ನಲ್ ಕೊಡಲ್ಲ. ಅಲ್ಲಿಯ ತನಕ ಮಿದುಳು ಲಿವರಿಗೆ ಫ್ಯಾಟ್ ಅನ್ನ ಸ್ಟೋರ್ ಮಾಡೋದು ನಿಲ್ಸು ಅಂತ ಹೇಳಲ್ಲ. ಹಾಗಾಗಿ ನೋಡಿ, ಅಟ್ ಸಮ್ ಪಾಯಿಂಟ್ ಅಂತೂ ಲಿವರು ಸುಸ್ತಾಗಿ ಆಗಿ ಆಗಿ ಬ್ರೈನ್ ಹತ್ರಕ್ಕೆ ಬೇಡ್ಕೊಳತ್ತೆ, ಬೇಡಪ್ಪ ದೇಹದಲ್ಲಿ ಎಲ್ಲ ಕಡೆ ತುಂಬಿಸಾಯ್ತು, ಈಗ ನನ್ನಲ್ಲೂ ತುಂಬಿಸ್ಕೊಂಡಾಯ್ತು. ಫ್ಯಾಟಿ ಲಿವರ್ ಅಂತ ಬರುತ್ತಲ್ಲ, ಇದೇನಂತ ಅಂದ್ಕೊಂಡಿದ್ದೀರಾ? ದೇಹದಲ್ಲಿ ಎಲ್ಲೆಲ್ಲೆಲ್ಲ ತುಂಬಿಸ್ಬೋದ ಎಲ್ಲ ತುಂಬಿಸಿ ಎಲ್ಲ ಅಂಗಾಂಗಗಳೇ ನಂಗೆ ಬೇಡಪ್ಪ ಅನ್ನತ್ತೆ. ಲಿವರ್ ಇನ್ನೇನ್ ಮಾಡೋದು? ಯಾರು ತಗೊಳ್ತಿಲ್ಲ, ನಾನೇ ಇಟ್ಕೋತೀನಿ ಅಂತ ಲಿವರ್ ತನ್ನಲ್ಲೇ ಫ್ಯಾಟ್ ಸ್ಟೋರ್ ಮಾಡಕ್ ಶುರು ಮಾಡುತ್ತೆ. ಅದನ್ನ ಫ್ಯಾಟಿ ಲಿವರ್ ಅಂತ ಹೇಳೋದು. ಲಿವರ್ ಕೈ ಮುಗಿತಿರುತ್ತೆ ಮಿದುಳಿಗೆ, ಬೇಡಪ್ಪ ಸಿಗ್ನಲ್ ಕೊಟ್ಬಿಡು, ಈ ಫ್ಯಾಟ್ ಅನ್ನ ಸ್ಟೋರ್ ಮಾಡಬೇಡ ಅಂತ ಸಿಗ್ನಲ್ ಕೊಡು ಅಂತ. ಆದ್ರೆ ಬ್ರೈನು ನಿಮ್ಮ ಕರಳಿ ಕೇಳ್ತಿರತ್ತೆ. ಎಲ್ಲಿ ತನಕ ನಿಮ್ ಕರಳು ಗೇಟ್ ಪಾಸ್ ಕೊಡಲ್ಲ ಅಲ್ಲಿ ತನಕ ಮಿದುಳು ಲಿವರಿಗೆ ಪರ್ಮಿಷನ್ ಕೊಡೋದಿಲ್ಲ. ಲಿವರ್ ಹಾಳಾಗಕ್ಕೆ ಕಾರಣ ಅದೇ, ಇದೇ ಕಾರಣನೇ. ಈಗ ಗಟ್ ಹಾಳಾಗಿರೋದ್ರಿಂದ ಬ್ರೈನ್ ಇಂದ ಲಿವರಿಗೆ ಸಿಗ್ನಲ್ ಹಾಂಗ್ ಬರ್ತಿರತ್ತೆ, ಅದು ಎಕ್ಸ್ಟ್ರಾ ವರ್ಕ್ ಮಾಡ್ತಿರತ್ತೆ ಸ್ಟೋರೇಜಿಗೆ ಅಂತ. ನೀವು ತಿಂದಿರೋ ಫುಡ್ ಅನ್ನೆಲ್ಲ ಅದು ಗ್ಲೈಕೋಜನ್ ಆಗಿ ಫ್ಯಾಟ್ ಆಗಿ ಸ್ಟೋರ್ ಮಾಡಿ ಇಡೋದಕ್ಕೆ ನಿಮ್ಮ ಲಿವರೇ ಕೆಲಸ ಮಾಡ್ಬೇಕಾಗತ್ತೆ. ಆಮೇಲೆ ಯಾವಾಗ ಈಗ ಬಸ್ತಿ ಚಿಕಿತ್ಸೆ, ವಾತದೋಷಕ್ಕೆಲ್ಲ ಮೇನ್ ಟ್ರೀಟ್ಮೆಂಟ್ ಬಸ್ತಿ ಚಿಕಿತ್ಸೆ, ಆಯ್ತಾ? ಬಸ್ತಿ ಚಿಕಿತ್ಸೆಯನ್ನ ಕೊಟ್ಟು ನಿಮ್ಮ ಗಟ್ಟಷ್ಟೇ ಅಲ್ಲ, ಇಡೀ ನಿಮ್ಮ ದೇಹದಲ್ಲಿನ ವಾತದೋಷವನ್ನ ಕಂಟ್ರೋಲಿಗೆ ತಂದಾಗ ಮತ್ತೆ ಪೂರಾ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗೋ ತರ ಮಾಡಿದಾಗ, ಈಗ ಬಸ್ತಿ ಚಿಕಿತ್ಸೆ ಬರೀ ನಿಮ್ಗೆ ಕಾನ್ಸ್ಟಿಪೇಷನ್ ಕೊಡೋದಲ್ಲ, ಆಯ್ತಾ? ಎನಿಮಾ ಅಲ್ಲ, ಎನಿಮಾದ ತರ ಪ್ರೊಸೀಜರ್, ಆದ್ರೆ ಎನಿಮಾ ಅಲ್ಲ. ಬಸ್ತಿ ಮತ್ತೆ ಎನಿಮಾ ಸೇಮ್ ಅಲ್ಲ. ಸೊ ಬಸ್ತಿ ಚಿಕಿತ್ಸೆಯನ್ನ ಕೊಟ್ಟಾಗ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡಿದಾಗ ಕರಳಿಂದ ಮಿದುಳಿಗೆ ಏನ್ ಸಿಗ್ನಲ್ ಹೋಗುತ್ತೆ, ಈಗ ಚೆನ್ನಾಗಿ ಸಿಗ್ತಿದೆ, ಈಗ ಪರವಾಗಿಲ್ಲ, ನನಗೆ ಎಲ್ಲ ನರಿಶ್ಮೆಂಟು ಸಿಗ್ತಾ ಇದೆ ಅಂತ ಮಿದುಳಿಗೆ ಹೇಳುತ್ತೆ. ಮಿದುಳು ಆವಾಗ ಲಿವರಿಗೆ ಏನ್ ಹೇಳುತ್ತೆ, ಆಯ್ತಪ್ಪ ನೀನೇನ್ ಮಾಡ್ಬೋದು, ಫ್ಯಾಟ್ ಅನ್ನೆಲ್ಲ ಕನ್ವರ್ಟ್ ಮಾಡಿ ಎನರ್ಜಿಯಾಗಿ ಮಾಡ್ಕೊಳ್ಬಹುದು. ಅವಾಗ ನಮ್ಗೆ ಕ್ರೇವಿಂಗ್ ನಿಲ್ಲತ್ತೆ, ಅವಾಗ ನಮಗೆ ಮೆಟಬಾಲಿಸಮ್ ಚೆನ್ನಾಗಾಗತ್ತೆ. ಅವಾಗ ಈ ಉತ್ಸಾಹ, ಉದ್ಗಾರ ಶುದ್ಧಿ, ಈ ಎಲ್ಲ ಲಕ್ಷಣಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮಗೆ ತುಂಬಾ ಲೈಟ್ನೆಸ್, ಲಘುತ್ತ, ನಾರ್ಮಲ್ ಬಾಡಿ ವೇಟ್ ಎಲ್ಲದೂ ನಿಮಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ನಮ್ಮ ದೇಹದೊಳಗೆ ಕೆಲವೊಂದು ಡಿಫಿಷಿಯನ್ಸಿ ಇದ್ದಾಗ್ಲೂ ವೇಟ್ ಪುಟ್ ಆನ್ ಆಗ್ತಾ ಹೋಗುತ್ತೆ. ಕರಳು ಸರಿಯಾಗಿ ಆಗ್ಬೇಕು, ಆಮ ಹೋಗ್ಬೇಕು. ಆಮ ಅನ್ನೋದು ತುಂಬಾ ದೊಡ್ಡ ಕಲ್ಪ್ರಿಟ್. ಆಮ ಅಂತಂದ್ರೆ ಮೊದಲು ತಿಂದ ಫುಡ್ ಪೂರ್ತಿ ಜೀರ್ಣ ಆಗೋದ್ರೊಳಗೆ ಮತ್ತೆ ಆಹಾರ ಹಾಕೋದು. ನಾವೇನ್ ಮಾಡ್ತೀವಿ ಹೇಳಿ, ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ನೀರು ಕುಡಿತೀವಿ. ಹೆಚ್ಚಿನವರು ಎದ್ದ ತಕ್ಷಣ ನೀರು ಕುಡಿತಾರೆ, ಅದಾದ್ಮೇಲೆ ಚಾ ಬಿಸ್ಕೆಟ್ ತಿಂತಾರೆ, ಇಲ್ಲ ಮಾಲ್ಟ್ ತಿಂತಾರೆ, ಇಲ್ಲ ಜ್ಯೂಸ್ ಕುಡಿತಾರೆ, ಇಲ್ಲ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾರೆ, ಇಲ್ಲ ನಿಂಬೆಹಣ್ಣು ಹನಿ ಕುಡಿತಾರೆ. ಹಿಂಗೆ ಒಂದಾದ್ಮೇಲೆ ಒಂದು ನೀವು ಹಾಕ್ತಾನೆ ಇದ್ದೀರಾ. ಹೆಲ್ದಿನೇ ಆಗಿರ್ಬೋದು. ಈಗ ಹೊಸ ರೋಗ ಶುರುವಾಗಿದೆ ಗೊತ್ತಿದೆಯಾ? ಟೂ ಮಚ್ ಇಂಟೇಕ್ ಆಫ್ ದ ಹೆಲ್ದಿ ಸ್ಟಫ್ ಆಲ್ಸೋ ಲೀಡ್ ಟು ಆಮ. ಆಮ ಆಗ್ಬೇಕಂದ್ರೆ ನೀವು ಬರೀ ಪಿಜ್ಜಾ ತಿಂದೇ ಆಗತ್ತೆ ಅಂತ ಅನ್ಕೋಬೇಡಿ. ನೀವು ಮೊದಲು ಮಿಲೆಟ್ ಮಾಲ್ಟು, ಆಮೇಲೆ ರಾಗಿ ಮಾಲ್ಟು, ಮತ್ತೆ ಚಾ ಕುಡಿಯೋದು, ಅಲ್ಲ ಚಾ ಬದಲು ಕಷಾಯ ಕುಡಿಯೋದು, ಮತ್ತೆ ನೆಲ್ಲಿಕಾಯಿ ಜ್ಯೂಸ್ ತೆಗೆದು ಕುಡಿಯೋದು, ಆಮೇಲೆ ABC ಕುಡಿಯೋದು, ಆಮೇಲೆ ಮತ್ತಿನ್ನೇನೇನು ಏನ್ ಕುಡಿತೀರಾ ಮತ್ತೆ ಹೇಳಿ? ಇನ್ನೇನೇನು ಕುಡಿತೀರಾ? ಬಿಸಿನೀರು, ಲಿಂಬೆಹಣ್ಣು, ಮತ್ತೆ ಅದೆಲ್ಲ ಹೆಲ್ದಿ ಅಂದ್ಕೊಂಡು ಕುಡಿತೀರಲ್ಲ ಮನೇಲಿ, ಪದೇ ಹಾಕ್ತಿರ್ತೀರಲ್ಲ ಹೊಟ್ಟೆಗೆ. ಗ್ರೀನ್ ಜ್ಯೂಸ್, ಅದೇ ಎಲ್ಲ ಗ್ರೀನ್ ಜ್ಯೂಸಸ್, ಸ್ಮೂದಿಗಳು, ಹಸಿ ಸೊಪ್ಪಿನ ಎಂತ ಜ್ಯೂಸ್ ತೆಗೆದು ತಿನ್ನೋದು, ಎಲ್ಲ ಹೆಲ್ದಿ ಅಂದ್ಕೊಂಡು ಏನ್ ಮಾಡ್ತೀರಾ? ಇದರಿಂದನೂ ಆಮ ಆಗತ್ತೆ. ಹೆಲ್ದಿ ಆರ್ ಅನ್ಹೆಲ್ದಿ, ದೇಹ ಜೀರ್ಣಿಸ್ಕೊಳ್ಬೇಕಲ್ಲ ಅಂತ ಅಷ್ಟರೊಳಗಡೆನೆ ನೀವು ಒಂದಾದ್ಮೇಲೆ ಒಂದು ಹಾಕ್ತಾ ಹೋದ್ರೆ ಏನಾಗತ್ತೆ, ದೇಹಕ್ಕೆ ಕಷ್ಟ ಆಗತ್ತೆ. ಸೊ ಟೂ ಮಚ್ ಆಫ್ ಎನಿಥಿಂಗ್ ಇಸ್ ನಾಟ್ ಗುಡ್. ಅದಕ್ಕೆ ಆಯುರ್ವೇದ ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿದ್ದು. ಈಗ ಯಾವುದೋ ಒಂದೊಂದನ್ನು ಮಾತ್ರ ವರ್ಜನೆ ಮಾಡಿ ಅಂತಿಲ್ಲ, ಬರೀ ಪಾಠ ಕುಡಿಬೇಡಿ ಅಂತಿಲ್ಲ ಆಯುರ್ವೇದ.
ಯಾವುದನ್ನು ಅತಿಯಾಗಿ ಕುಡಿಬೇಡ, ಇವನ್ ನೀರನ್ನು ಅತಿಯಾಗಿ ಕುಡಿಬೇಡ ಅಂತಿದೆ, ಗೊತ್ತಿದೆ ನಿಮ್ಗೆ. ಟೂ ಮಚ್ ಎಕ್ಸೆಸಿವ್ ಡ್ರಿಂಕಿಂಗ್ ಆಫ್ ದ ವಾಟರ್ ವಿಲ್ ಲೀಡ್ ಟು ಡಯಾಬಿಟಿಸ್, ಗೊತ್ತಿದೆ ಆಯುರ್ವೇದದ ಪ್ರಕಾರ. ಆಯುರ್ವೇದ ಏನ್ ಹೇಳುತ್ತೆ, ಅಗತ್ಯಕ್ಕಿಂತ ಹೆಚ್ಚು ನೀರನ್ನ ದಿವಸಕ್ಕೆ 6 ಲೀಟರ್ 7 ಲೀಟರ್ ಎಲ್ಲ ಕುಡಿಯೋದು, ಪದೇ ಪದೇ ಚಂಬುಗಟ್ಲೆ ನೀರನ್ನು ಎತ್ತಿ ಎತ್ತಿ ಕುಡಿಯೋದು ಒಳ್ಳೇದು. ನೀರು ಒಳ್ಳೇದಲ್ವಾ ಮೇಡಮ್? ಡಾಕ್ಟರ್ ಹೇಳ್ತಾರಲ್ಲ ಕುಡಿಲಿಕ್ಕೆ. ನೀರು ಕುಡೀರಿ ಅಂತಾರೆ. ಅಲ್ಲ, ಅದೇನಕ್ಕೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ಕುಡಿಬೇಕು ನೀವು. ಅವಾಗ ಹೆಂಗ್ ಕುಡಿಬೇಕು, ಈಗ 3 ಲೀಟರ್ ನೀರನ್ನೇ ನೀವು ಬೆಳಿಗ್ಗೆ ನೆನಪಾದಾಗೆಲ್ಲ ಅರ್ಧ ಲೀಟರ್ ಕುಡಿಯೋದಲ್ಲ. ಪ್ರತಿ ಅರ್ಧ ಗಂಟೆಗೆ 100 ml 200 ml ತರ ಕುಡಿತಾ ಕುಡಿತಾ ಬಂದು ದೇಹಕ್ಕೆ ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಅಬ್ಸರ್ವ್ ಆಗಿ ಟೈಮ್ ಕೊಡ್ಬೇಕು. ಹೆಂಗ್ ಕುಡಿಬೇಕು, ಈಗ ನೀವು 1 ಲೀಟರ್ನೇ ಕುಡಿತೀರಾ ಅಂತಂದ್ರೆ ಈಗ ಬೆಳಿಗ್ಗೆ 9 ಗಂಟೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಒಂದು 10:30 ಹತ್ರ ಒಂದು 200 ml, 11 ಗಂಟೆ ಹತ್ರ ಇನ್ನೊಂದು 200 ml, 11:30 ಹತ್ರ ಮತ್ತೊಂದು 200 ml, 12:30 ಹತ್ರ ಮತ್ತೊಂದು 200 ml. ಈ ತರ ಪಾಲಲ್ಲಿ ಕುಡಿದು ಅದು ಅಬ್ಸಾರ್ಬ್ ಆಗೋದಕ್ಕೆ ಮತ್ತೆ ಮೊದಲು ತಿಂದ ಫುಡ್ ಅನ್ನ ಅರಿಯೋದಕ್ಕೆ ದೇಹಕ್ಕೆ ಚೆನ್ನಾಗಿ ಕೊಡ್ಬೇಕು. ನಾವೇನ್ ಮಾಡ್ತೀವಿ, ಒಂದೇ ಸಲ ತಿಂಡಿ ತಿನ್ನುವಾಗ ಕೂಡ್ತೀವಿ, ಗಡ 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 ಕೂಡ್ತೀವಿ, ಮತ್ತೆ ಗಡ ಗಡ. ಈಗ ಅದು ಹೆಂಗಾಗುತ್ತೆ ಅಂತಂದ್ರೆ ಈ ಮಿಕ್ಸಿ ಜಾರಿ ನೋಡಿ, ಇದು ನೀವು ಚಟ್ನಿ ರುಬ್ಬೇಕಂತ ಕಾಯಿ ತುರಿ ಹಾಕಿದ್ರಿ ಆಯ್ತಾ, 1 ಗ್ಲಾಸ್ ನೀರ್ ಬೇಕು ಅಂತ ಅಮ್ಮ ಹೇಳಿದ್ರು. ಅದಕ್ಕಾಗಿ ಅಂಶ ಏನ್ ಮಾಡ್ತಾನೆ, ಚಟ್ನಿ ಮಾಡುವಾಗ ಪೂರ್ತಿ 1 ಗ್ಲಾಸ್ ಅಲ್ಲಿ ಮೊದ್ಲೇ ಹಾಕ್ಬಿಟ್ಟು ಮಿಕ್ಸಿ ಆನ್ ಮಾಡ್ತಾನೆ. ಏನಾಗತ್ತೆ, ಪರ್ರ ಅಂತ ಎಲ್ಲ ಹಾರ್ಬಿಡುತ್ತೆ. ಅದೇ 1 ಲೀಟರ್ ನೀರನ್ನೇ ಚೂರ್ ಹಾಕೋದು ಗ್ರೈಂಡ್ ಮಾಡೋದು, ಚೂರ್ ಹಾಕೋದು ಗ್ರೈಂಡ್ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿ ತುಂಬಾ ಚೆನ್ನಾಗಿ ಅದು ಗ್ರೈಂಡ್ ಆಗತ್ತೆ, ಒಳ್ಳೆ ಟೇಸ್ಟಿ ಚಟ್ನಿ ಆಗುತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ನೀವು ನೀರನ್ನ ಆಹಾರದ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಕುಡಿಬೇಕು. ಭೋಜನೇಚ ಅಮೃತಂ ವಾರಿ ಭೋಜನ ಅಂತೆ ವಿಷಪ್ರದಂ. ಆಹಾರದ ಜೊತೆಯಲ್ಲೇ ಕುಡಿಬೇಕು. ಇದು ತುಂಬಾ ಜನ ತಪ್ಪುವಾಗಿ ತಿಳಿದಿರೋದು. ಊಟ ತಿನ್ನುವಾಗ ನೀರನ್ನ ಕುಡಿಬಾರ್ದು, ಕುಡಿಬೇಕು. ಅಜೀರ್ಣೇ ಭೇಷಿ, ನಾನು ಹೇಳ್ತಿರೋದಲ್ಲ, ಸುಭಾಷಿತಕಾರ ಹೇಳಿರೋದು, ಶ್ಲೋಕ ರೆಫರೆನ್ಸ್ ಹೇಳ್ಬಿಡ್ತೀನಿ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ, ಭೋಜನೇಚ ಅಮೃತಂ ವಾರಿ ಭೋಜನಾಂತೆ ವಿಷಪ್ರದಂ. ನಾನು ಹೇಳಿರೋ ಮಾತಲ್ಲ, ನನ್ನ ಒಪಿನಿಯನ್ ಅಲ್ಲ, ಹಿರಿಯರು ಹೇಳಿರೋದು. ನೀವು ಕೇಳೋದಾದ್ರೆ ಕೇಳಿ, ಬಿಡೋದಾದ್ರೆ ಬಿಡಿ. ಅಜೀರ್ಣೇ ಭೇಷಜಂ ವಾರಿ, ಅಜೀರ್ಣ ರೋಗ ಇದ್ದಾಗ ಬೇರೆ ಯಾವ ಔಷಧಿ ನಿಮಗೆ ಕೆಲಸ ಮಾಡಲ್ಲ. ಬಿಕಾಸ್ ಆಲ್ರೆಡಿ ಅಜೀರ್ಣ ಇದೆ. ಬೆಚ್ಚಗಿನ ನೀರನ್ನ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಅದೇ ಔಷಧಿ. ಯಾಕಂದ್ರೆ ಅಜೀರ್ಣ ಇದೆ ಹೊಟ್ಟೆಯಲ್ಲಿ, ಅದು ಜೀರ್ಣ ಆಗತ್ತಂತ ವೇಟ್ ಮಾಡ್ಬೇಕು. ಸ್ವಲ್ಪ ಬೆಚ್ಚಗಿನ ನೀರನ್ನ ಕುಡಿತಾ ಕುಡಿತಾ ವೇಟ್ ಮಾಡ್ಬೇಕು. ನೀವೇನ್ ಮಾಡ್ತೀರಾ, ಅಜೀರ್ಣ ಆಗಿದೆ ಅನ್ನೋದು ಗಂಜಿ ತಿನ್ನೋದು, ಅಜೀರ್ಣ ಆಗಿದೆ ಅನ್ನೋದು ಇನ್ನೊಂದು ತಿನ್ನೋದು, ಅಜೀರ್ಣ ಎಲ್ಲಾ ಮಾಡಿ ಅಜೀರ್ಣನ ಇನ್ನ ಅಜೀರ್ಣ ಮಾಡ್ತೀರಾ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿಂ ಬಲಪ್ರದಂ. ಜೀರ್ಣ ಆಹಾರ ಲಕ್ಷಣ ಬಂದಾಗ, ಈಗ ನಾ ಹೇಳಿದ್ದಲ್ಲ ಇದೆಲ್ಲ ಲಕ್ಷಣಗಳು, ಅಥವಾ ಅಟ್ಲೀಸ್ಟ್ ಆಹಾರ ತಿಂದು 1 2:30 3 ಗಂಟೆ ನಂತರದಲ್ಲಿ ನೀರನ್ನ ಕುಡಿದ್ರೆ ಬಲಪ್ರದಂ, ಶಕ್ತಿ ಸಿಗತ್ತೆ. ನೀರನ್ನ ನೀವು ಬೆಳಿಗ್ಗೆ ಒಂದು 9 ಗಂಟೆ ಬ್ರೇಕ್ಫಾಸ್ಟ್ ಮಾಡಿದ್ರೆ 1:30 2:30 ಗಂಟೆ ನಂತರ ಒಂದು 10:30 11 ಗಂಟೆ ನೀರನ್ನ ಕುಡಿದ್ರೆ ನಿಮ್ಗೆ ಏನಾಗುತ್ತೆ, ಬಲಪ್ರದಂ, ಶಕ್ತಿ ಸಿಗತ್ತೆ. ಭೋಜನೇಚ ಅಮೃತಂ ವಾರಿ, ಭೋಜನೇಚ ಅಂದ್ರೆ ಊಟದ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿತಾ ನೀವು ಊಟ ಮಾಡಿದ್ರೆ ಅಮೃತ. ಯಾವ್ದಕ್ಕೆ ಸಮ ಅದು, ಯಾಕಂದ್ರೆ ನೀವು ತಿಂದಿರೋದು ಒಂದು, ನೀವು ನೀರೇ ಇಲ್ಲದೆ ತಿಂದ್ರೆ ಜಾಸ್ತಿ ತಿಂದ್ಬಿಡ್ತೀರಾ, ಓವರ್ ಈಟಿಂಗ್ ಆಗತ್ತೆ. ಎರಡನೇದು ನೀರಿನ ಜೊತೆ ತಿಂದಾಗ ಏನಾಗುತ್ತೆ, ಬೇಗ ಹೊಟ್ಟೆ ತುಂಬತ್ತೆ ಒಂದು. ಮತ್ತೆ ಆ ತಿಂದಿರೋದು ಸರಿಯಾಗಿ ಪಚನ ಆಗಿ, ನೀವು ಅಗದು ತಿಂದಿರೋದು ಸರಿಯಾಗಿ ಪಚನ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಭೋಜನೇಚ ಅಮೃತಂ ವಾರಿ ಭೋಜನ ಅಂತೆ ವಿಷಪ್ರದಂ. ಮೊದಲು ಗಬ ತಿನ್ನೋದು, ಕಲ್ಸೋದು ತಿನ್ನೋದು, ನೀರು ಕುಡಿಬಾರ್ದು, ಮಧ್ಯೆ ನೀರು ಕುಡಿಬಾರ್ದು ಅಂತ. ಆಮೇಲೆ ಏನ್ ಮಾಡೋದು, 1 ಲೋಟ ನೀರು ತಗೊಂಡು ಗಡ 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 ಕುಡಿದು ಇಟ್ಟು ಆಯ್ತಪ್ಪ ಊಟ ಆಯ್ತು. ಆದ್ರೆ ಅದರಿಂದ ಏನಾಗುತ್ತೆ, ಭೋಜನ ಅಂತೆ ವಿಷಪ್ರದಂ, ಊಟದ ಕೊನೆಯಲ್ಲಿ ನೀರನ್ನ ಕುಡಿದ್ರದು ವಿಷಕ್ಕೆ ಸಮಾನ. ಭೋಜನ ಅಂತೆ ತಕ್ರ, ಊಟದ ನಂತರದಲ್ಲಿ ಮಜ್ಜಿಗೆ ಕುಡಿಯೋದು ಅಮೃತಕ್ಕೆ ಸಮಾನ. ಬಟ್ ಊಟದ ಜೊತೆಯಲ್ಲಿ ನೀರನ್ನ ಕುಡಿಬೇಕು, ಊಟದ ತಕ್ಷಣದಲ್ಲಿ ನೀರನ್ನ ಕುಡಿಬಾರ್ದು. ಆಯ್ತಾ? ಸೊ ಇಂಥದ್ದೆಲ್ಲ ಚಿಕ್ಕ ಚಿಕ್ಕ ರೂಲ್ಸ್ ಅನ್ನು ನಾವು ನೆನಪಲ್ಲಿ ಇಟ್ಕೊಂಡು ಜೀರ್ಣ ಆಹಾರ ಲಕ್ಷಣ ಬರೋದನ್ನ ವೇಟ್ ಮಾಡಿ ತದನಂತರ ಆಹಾರ ಸೇವನೆ ಮಾಡಿದ್ರೆ ಆಟೋಮೆಟಿಕಲಿ ನಾವೆಲ್ಲ ಹೆಲ್ತ್ ಅನ್ನ ಪಡ್ಕೊಳಕ್ಕಾಗತ್ತೆ. ಸೊ ಇವತ್ತು ಟ್ರೈ ಮಾಡಿ ನೋಡಿ ಆಯ್ತಾ. ಜೀರ್ಣ ಆಹಾರ ಲಕ್ಷಣ ನೆನಪಿರುತ್ತಲ್ವಾ? ಸೊ ಊಟ ಬೇಗ ಮಾಡ್ಕೊಳ್ಳಿ, ರಾತ್ರಿದು ಊಟ ಮಾಡಿಕೊಂಡು ನಂತರದಲ್ಲಿ ನಾಳೆ ಬೆಳಿಗ್ಗೆ ತಿಂಡಿಗಿಂತ ಮೊದಲು ವೇಟ್ ಮಾಡಿ.
ಸ್ವಲ್ಪ ಇವತ್ತು ಹೇಳ್ಕೊಟ್ಟಿದ್ದೆಲ್ಲ ಲೂಸಿಂಗ್ ಎಕ್ಸಸೈಸ್ ಎಲ್ಲ ಮಾಡಿ, ಕೈ ಕಾಲನ್ನೆಲ್ಲ ಸ್ವಲ್ಪ ಆಡಿಸಿ, ಹೀಗೆ ಹೀಗೆ ಎಲ್ಲ ಮಾಡಿ ಬೇಗ ಬರುತ್ತೆ. ಮಕ್ಕಳಿಗೆ ನೋಡಿ ಈ ಊಟ ಆದ ತಕ್ಷಣ ಈಗ ತರಿಸ್ತಾರಲ್ವ, ಹಾಗೇನೆ ನೀವು ಹಸಿವಾಗ ಟೈಮಲ್ಲೂ ಒಮ್ಮೆ ತರಿಸ್ಕೊಳ್ಬೋದು ಬೇಗನೆ. ಒಂಚೂರು ಹೀಗೆ ವಾಕಿಂಗ್, ಜಾಗಿಂಗ್ ಅಥವಾ ಈ ಎಲ್ಲ ಈಗ ನಾನು ಇವತ್ತು ಹೇಳ್ಕೊಟ್ನಲ್ಲ ಲಿಂಫ್ಯಾಟಿಕ್ ವೆಸಲ್ಸಿನ ಒಳ್ಳೆ ಡ್ರೈನಿಂಗ್ ಆಗೋದಕ್ಕೆ ಎಕ್ಸಸೈಸ್, ಇದನ್ನೆಲ್ಲ ನೀವು ಮಾಡಿದ್ರೆ ಖಂಡಿತ ತೇಗ್ ಬರುತ್ತೆ. ಮಾಡಿ ನೋಡೋಣ. ಫಾಸ್ಟಿಂಗ್ ಹೆಂಗಾಗ್ತದೆ? ಫಾಸ್ಟಿಂಗ್ ಏಕಾದಶಿ ಫಾಸ್ಟಿಂಗ್ ಇಲ್ಲ ಅಂತ 15 ದಿವಸ ಹಾ. ಎಲ್ಲ ಒಳ್ಳೆಯದು ಅಂತ ನೀವು ಹೇಳಿದ್ರಲ್ಲ ಕಾಟ್ಲ. ಹೌದು, ಏಕಾದಶಿ ಫಾಸ್ಟಿಂಗ್ ಒಳ್ಳೇದು ಯಾವಾಗ ನೀವು ಅಬ್ಸಲ್ಯೂಟ್ ಫಾಸ್ಟ್ ಮಾಡಿದ್ರೆ. ಫಾಸ್ಟಿಂಗ್ ಅಂತ ಹೇಳಿ ನೀವು ಮತ್ತೆ ಅವತ್ತು ರೊಟ್ಟಿ ತಿಂತೀನಿ, ಹಣ್ಣು ತಿಂತೀನಿ, ಮತ್ತೇನು ಸಬ್ಬಕ್ಕಿ ತಿಂತೀನಿ, ಫ್ರೂಟ್ ಜ್ಯೂಸ್ ಕುಡಿತೀನಿ, ಎಲ್ಲ ಮಾಡ್ತೀನಿ ಅಂದ್ರೆ ಫಾಸ್ಟಿಂಗ್ ಅಲ್ಲ. ನೀವು ಫುಡ್ ತಗೋತಿದ್ದೀರಾ, ಅದು ಫಾಸ್ಟಿಂಗ್ ಅಲ್ಲ. ಫಾಸ್ಟಿಂಗ್ ಅಂದ್ರೆ ಏನ್ ಹೇಳಿ, ಏನೂ ತಿಂದೇ ಇರೋದು, ಉಪವಾಸ. ಯಾವುದೋ ಒಂದು, ಈಗ ನೀವು ಒಂದು ಗುರಿ ಇಟ್ಕೊಂಡಿದ್ದೀರಾ, ಒಂದು ಸಂಕಲ್ಪ ಇಟ್ಕೊಂಡಿದ್ದೀರಾ, ಯಾವುದೋ ಒಂದು ಕಾರಣಕ್ಕಾಗಿ, ಈಗ ಅಥವಾ ಆರೋಗ್ಯಕ್ಕಾಗಿ ಮಾಡ್ತಿದ್ದೀನಿ ಅಂತಂದ್ರೆ ಆರೋಗ್ಯದ ಧ್ಯಾನದಲ್ಲೇ ಇರೋದು. ದೇವರಿಗಾಗಿ ಮಾಡ್ತಿದ್ದೀರಾ ಅಂದ್ರೆ ದೇವರ ಧ್ಯಾನದಲ್ಲೇ ಇರೋದು. ಉಪವಾಸ ಆ ಸಂಕಲ್ಪದ ಹತ್ರ ಇರೋದು. ಹಾಗಾಗಿ ಹೋಗಿ ಅಡಿಗೆ ಮಾಡೋದು, ಊಟ ತಿಂಡಿ ಮಾಡೋದು ಯಾವುದಕ್ಕೂ ಟೈಮ್ ಇಲ್ಲ ಅಂತ. ಆದ್ರೆ ನೀವೇ ಯೋಚನೆ ಮಾಡಿ, ನೀವು ಉಳಿದ ದಿನ ಎಲ್ಲ ಅಡಿಗೆಗೆ ಎಷ್ಟು ಟೈಮ್ ಕೊಡ್ತೀರಾ, ಅದಕ್ಕಿಂತ ಹೆಚ್ಚಿಗೆ ಟೈಮು ಉಪವಾಸದ ದಿನ ಕೊಡೋದು. ಅದು ಉಪವಾಸ ಕ್ಯಾ ಬನಾನ ಏನ್ ಮಾಡೋದು? ಉಪವಾಸಕ್ಕೆ ಏನು ಉಪ್ಪಿಟ್ಟು ಮಾಡ್ಕೊಳ್ಳೋದ, ಸಬ್ಬಕ್ಕಿ ಕಿಚಡಿ ಮಾಡೋದ, ಫ್ರೂಟ್ ಜ್ಯೂಸು, ಅವಲಕ್ಕಿ, ಮತ್ತಿನ್ನೇನು? ಅಬ್ಸಲ್ಯೂಟ್ ಫಾಸ್ಟಿಂಗ್ ಅಂದ್ರೆ ನಿರಾಹಾರ, ನಿರ್ಜಲ ಉಪವಾಸ. ಆದ್ರೆ ನೈಟ್ ಮಾತ್ರ ಫುಡ್ ತಗೊಳ್ತಾರೆ, ಬೆಳಿಗ್ಗೆ ಏನು ತಿಂತೇವೆ ನೈಟ್ ನಿಜವಾಗಿ ನೋಡಿ, ಶಾಸ್ತ್ರೋಕ್ತವಾಗಿ ಹೇಳೋದಾದ್ರೆ ಏಕಾದಶಿ ಉಪವಾಸ ದಶಮಿ ಮಧ್ಯಾಹ್ನದಿಂದ ಶುರುವಾಗುತ್ತೆ. ದಶಮಿ ಬೆಳಿಗ್ಗೆ ಲಘು ಆಹಾರ, ಅಂದ್ರೆ ದಿನ ನೀವು 4 ದೋಸೆ ತಿಂತಿದ್ರಿ ಅಂದ್ರೆ ಅವತ್ತು 2 ದೋಸೆ ತಿನ್ನಿ. ದಶಮಿ ಮಧ್ಯಾಹ್ನ ಲಘು ಊಟ, ಅಂದ್ರೆ ನಿಮ್ದೇನ್ ರೆಗ್ಯುಲರ್ ಊಟ ಇರುತ್ತೆ ಅದನ್ನೇ ಒಂದೊಂದು ತುತ್ತು ಕಮ್ಮಿ ತಿನ್ನೋದು. ಆಮೇಲೆ ಅದಾದ್ಮೇಲೆ ದಶಮಿ ರಾತ್ರಿ ಏನೂ ಇಲ್ಲ, ಇದ್ರೆ ಒಂದ್ ಸ್ವಲ್ಪ ಸೂಪೋ, ಒಂಚೂರು ಏನಾದ್ರು ಲಘುವಾದಂತ ಆಹಾರ, ಒಂದ್ ಸ್ವಲ್ಪ ಗಂಜಿನೋ ಸೂಪೋ ಏನೋ ತಗೊಳ್ಳೋದು ರಾತ್ರಿಗೆ, ಆಯ್ತಾ? ಅಷ್ಟಾದ್ರೆ ಅಲ್ಲಿ ಮುಗೀತು. ದಶಮಿ ದಿನ ಮತ್ತಿನ್ನೇನು ತಗೊಳ್ಳೋದಿಲ್ಲ, ಒಂಚೂರು ಗಂಜಿನೋ ಅಥವಾ ಸೂಪೋ ಏನೋ ಲಿಕ್ವಿಡ್ ಒಂದ್ ಸ್ವಲ್ಪ ತಗೊಳ್ಳೋದು. ಏಕಾದಶಿ ಅದಾದ್ಮೇಲೆ ಪೂರ್ತಿ ದ್ವಾದಶಿ ಬೆಳಗ್ಗೆ ತನಕ ಏನೂ ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ, ಅದು ಅಬ್ಸಲ್ಯೂಟ್ ಫಾಸ್ಟಿಂಗ್ ಅಂತ ಲೆಕ್ಕ. ಆಮೇಲೆ ಸೋಮವಾರ ದಿನ ಬೆಳಿಗ್ಗೆ, ಸೋಮವಾರ ಅಲ್ಲ, ದ್ವಾದಶಿ ದಿನ ಬೆಳಿಗ್ಗೆ ಏನ್ ಮಾಡೋದು, ಒಂದ್ ಸ್ವಲ್ಪ ಮೊದಲು ಪಾಯಸ ಕೊಡ್ತಾರೆ, ದ್ವಾದಶಿ ಪಾರಾಯಣ ಅಂತ. ಪಾಯಸ ಯಾಕೆ ಕೊಡೋದಂತಂದ್ರೆ ತಕ್ಷಣಕ್ಕೆ ಎನರ್ಜಿ ಬೇಕಲ್ವಾ, ಗ್ಲೂಕೋಸ್ ಸಪ್ಲಿಮೆಂಟ್ ಆಗ್ಬೇಕಲ್ವಾ, ಅಬ್ಸಲ್ಯೂಟ್ ನಾವು ನೀರು ಕುಡ್ದಿರೋದಿಲ್ಲ ಅಲ್ವಾ. ಸೊ ಒಂದ್ ಸ್ವಲ್ಪ ಪಾಯಸವನ್ನ, ಅದು ಸ್ವಲ್ಪನೇ ಪಾಯಸದ ಊಟ ಅಂತ ಚೆನ್ನಾಗಿ ಬಡ್ದು ತಿನ್ನೋದಲ್ಲ ದ್ವಾದಶಿಗೆ. ಅಯ್ಯೋ ಹೆಂಗೂ ಉಪವಾಸ ಇದ್ದೆ ನಾನು ಅಂತ ಹೇಳಿ ಸರಿ ತಿನ್ನೋದಲ್ಲ. ಚೂರ್ ಪಾಯಸವನ್ನ ತಗೊಂಡು ಆಮೇಲೆ ಮತ್ತೆ ಅವತ್ತು ಅಷ್ಟೇ ಲಘುವಾದ ಆಹಾರದಲ್ಲೇ ಇರೋದು. ಯಾಕಂದ್ರೆ ದೇಹ ಹಿಂದಿನ ದಿನ ಪೂರ್ತಿ ಖಾಲಿ ಇತ್ತು, ಲಘು ಆಹಾರದಲ್ಲೇ ಇದ್ದು ದ್ವಾದಶಿಯನ್ನು ಮುಗಿಸಿ ನೆಲ್ಲಿಕಾಯಿ ತಗೋಬಹುದು.